ಸಮೀಪ ಆ ಪ್ರಸನ್ನ ಕೇಳಿದೆ ನಮ್ಮ ಮೈಯಾಗ ಹೋಮ್ ಸೆಟ್ ಅದಪ್ಪ ಎಲ್ಲ ಪ್ರಸನ್ನ ಅಂದೆ 6,000 ಕಡಿಮೆ ಮಾಡ ಅಂದೆ 1,200 ಅಂದ ಇನ್ನೂ ಕಡಿಮೆ ಮಾಡ ಅಂದೆ 400 ಅಂದ ಇನ್ನೂ ಕಡಿಮೆ ಮಾಡ ಅಂದೆ ಅಂಗಿ ತಗೋದು ನೀನ ಎಣಿಸ್ಕೊ ಹೋಗೋ ಮರಿ ಅಂದ ಇದು ಪುಣ್ಯ 206 ಅಂತ ಅದ್ರ 100 ಕಡಿಮೆ ಮಾಡ ಹಾ ಚಪ್ಪಾಳೆ ಹಾಕಿ ನಮ್ಮ ಮೈಯಾಗ 206 ಮೂಳೆಗಳದಾವ ಎಲ್ಲವೂ ಇನ್ನ ನರಗಳು ಎಷ್ಟದಾವ ಅಂತ ನಾ ಲೆಕ್ಕ ಹಾಕಿಲ್ಲ ಒಂದು ಕಣ್ಣು ಒಳಗನ 1,00,000 ಮೇಲೆ ನರ ಅದಾವ ನಮ್ಮ ದೇಹದ ನರಗಳನ್ನು ಹೊರಗೆ ತೆಗೆದು ಒಂದಕ್ಕೊಂದು ಗಂಟು ಹಾಕಿದ್ರೆ ಈ ಭೂಮಿಯಲ್ಲಿ 3 ಸುತ್ತಬಹುದು ಅಷ್ಟು ನರಗಳನ್ನ ವಿಘ್ನೇಶ್ವರ ನಮ್ಮ ದೇಹದ ಕೊಟ್ಟ ಹತ್ತು ದಿನ ನಾವು ಅಂಗಡಿಯದ್ದು ಮಕ್ಕಳನ್ನ ಎಲ್ಲಿ ಎತ್ತಿರ್ತಾರೆ ಅಂತ ನನಗೆ ಓಕೆ ಇನ್ನು ನಾಡಿಗಳು ಅಂತ ನಾವು ಮಾತಾಡ್ಬೇಡ ನಾಡಿಗಳು 72,000 ಅದಾವ ಈ ನರಗಳು ರಕ್ತ ಪರಿಚಲನೆಯನ್ನ ಮಾಡಿದ್ರೆ ನಾಡಿಗಳು ವಿದ್ಯುತ್ ವಾಹಕಗಳನ್ನ ನಮ್ಮ ಮೆದುಳು ಕಳಿಸೋದ್ರಿಂದ ನಾವು ಚುರುಕಾಗಿರ್ತೇವೆ ಅವುಗಳ ಅಂಚು ಈ ಅಂಗೈ ಮತ್ತು ಅಂಗಾಲಾಗದಾವ ಈ ಬಾಂಬೆ ಮಡ್ರಾಸ್ ಕಲ್ಕತ್ತಾ ಬೆಂಗಳೂರು ದೆಹಲಿ ಇಂಥ ದೊಡ್ಡ ದೊಡ್ಡ ಸಿಟಿ ಒಳಗ ಒಂದು ಲಾಫಿಂಗ್ ಕ್ಲಬ್ ಅಂತ ಮಾಡ್ಕೊಂಡ್ರೆ ಒಂದು ಕ್ಲಾಪಿಂಗ್ ಕ್ಲಬ್ ಅಂತ ಮಾಡ್ಕೊಂಡ್ರೆ ಲಾಫಿಂಗ್ ಅಂದ್ರೆ ನಗೋದ್ರಿಂದ ಮೈ ಮನಸ್ಸುಗಳು ಹಗರಾಗಿ ನಮ್ಗೆ ಆರೋಗ್ಯ ಸಿಗ್ತದೆ ಅದೇ ರೀತಿ ಬಿಟ್ಟು 300 ಚಪ್ಪಾಳೆಗಳನ್ನು ತಟ್ಟಿದ್ರೆ ಅಲ್ಸರು ಕ್ಯಾನ್ಸರು ಶುಗರು BP ಹಾರ್ಟ್ ಅಟ್ಯಾಕ್ ಇಂಥ ದೊಡ್ಡ ರೋಗ ಅಂತಂದ್ರೆ ನೆಗಡಿ ಕೆಮ್ಮು ಜ್ವರ ಶೀತ ಈ ಬೇರೆ ನಮ್ಮ ಅಕ್ಕ ಒಂದು ಬೇಕಾಗಿತ್ತು ಅತಿ ಸಣ್ಣ ಮಾಸ್ತರ್ ಹೇಳಿದ್ರೆ ಆ ಹರಾಜ್ 1 ತಾಸು ಹೊಡೆಯಪ್ಪ ಚಪ್ಪಾಳೆನ ಏನ್ ಮಾಡಬೇಕಂತ ಒಂದು ಗೌಡ ಇನ್ನೊಂದು ಕರೆಗಟ್ಟ ಕೂತಲ್ಲ ಹೈವೇನಿಂದ ಚಪ್ಪಾಳೆ ಹೊಂದಿದ್ರೆ ನಿಮ್ಗೆ ಜಾಸ್ತಿ ನಮ್ಮ ಗತಿ ಚಪ್ಪಾಳೆ ಹೊರಲಿಲ್ಲ ಅದು ಹಾಡಿದೆ ಏನಿಲ್ಲ ಚಪ್ಪಾಳೆ ಹೊಡೆದ್ರೆ ನೀರು ರೋಗ ದೂರ ರೋಗನೂ ಇಲ್ಲ ಅಂದ್ರೆ ನಮ್ಮ ಸಮೀಪ ರೋಗ ಬರಲ್ಲ ಅದಕ್ಕೆ ಚಪ್ಪಾಳೆ ಹೊಡ್ತಿದ್ದೇವೆ ಹೇಳ್ತಾರೆ ಅಂದ್ರೆ ನಾಳೆ ಕೋವಿಡ್ ಗ್ರಾಮ ಪಂಚಾಯತಿಂದ ನಲ್ಲಿ ನೀರು ಬಿಟ್ಟಾಗ ಪರಪಾನ ಹಿಡ್ಕೊಂಡು ಹಿಂಗೆ ಹೊಡ್ಕೊಂತ ಹೋಗಿದ್ದೀವಿ ಅದಕ್ಕೆ ಎಲ್ಲ ಐತಿ ಮಾತು ಹೊಡಿದರೆ ಮಟ್ಟಿ ಹೊಡೆದರೆ ಕನ್ನಡ ಮತ್ತೆ 4ನೇ ಪುಸ್ತಕ ಯಾವ್ದು ಹೇಳ್ತು ಇದೆ ಪಾಪ ಇವ ಬರ್ಲಿಕ್ಕೆ ಸುಮ್ಮನೆ ನಿಂತ ನಮ್ ಧ್ರುವ ಈಗ ನೆನಪಾತ ಹೊಟ್ಟಿ ಅಲ್ಲಣ್ಣ ನೀ ಸ್ವಲ್ಪ ಸುಮ್ಮನೆ ಅವ್ರನ್ನ ಕೇಳಣ ನಾಡೈವರ ನನ್ನಯ್ಯರ ಹೌದ್ರಲಿ ಅಪ್ಪ ಇಡೀ ಊರ ಮಾಸ್ತರ್ ಮರ್ಯಾದೆ ನೀವ ನೋಡಿ ಗಿಟ್ಟಿ ಬರ್ತಾಳ ನೋಡ ಯಾರು ಹೈಸ್ಕೂಲ್ ಹೋಗಲ್ಲ ಇವರು ಗಿಟ್ಟಿ ಹೋಗರ ಇವರು ಹೌದ್ರಿ ನೋಡು ಸರಿ ಹಾ ಬಿಡ್ತಾ ಧ್ರುವ ಮದುವೆ ನಿಂದು ಮಕ್ಕಳು ಎಷ್ಟು ಮಕ್ಕಳು
ಕಿಲೋಮೀಟರ್ ಅದಾವ ಅಂದ್ರೆ ಪಕ್ಕ ಗೊತ್ತಿಲ್ಲ. 206 ಅಂತಾನ. ಮದುವೆ ಆದ್ರೆ ಮಕ್ಕಳು ಅದಾವ ಅಂತ ಗೊತ್ತಿಲ್ಲ ನೋಡ್ರಿ ನಿಮ್ಗೆ. ನಿಮ್ಮ ಅಪ್ಪಾಜಿ ಹೆಸರೇನು? ವೆಂಕಟೇಶ್. ಮಮ್ಮಿ ಹೆಸರು? ಕವಿತಾ ನಾಯಕ್. ಕವಿತಕ್ಕ. ಕವಿತಾ. ವೆಂಕಟೇಶಣ್ಣ ಇಲ್ಲೆಲ್ಲ ಬಂದು ಕುಂದ್ರೆ ನಿಮ್ ಕೈ ಮುಗಿತೇನಪ್ಪ. ನಿನ್ನ ಮಗ ವಯಸ್ಸಿಗೆ ಬಂದಾನ. ಅಲ್ಲಿಗೆ ಕೇಳಂಗ ಹೇಳ್ತಾನೆ ಸುಮ್ಮನೆ. ಮದುವೆ ಆದ್ರೆ ಮಕ್ಕಳು ಅಂತ ಗೊತ್ತಾಗೈತೆ ಅವನು. ಹೆಂಗಿದ್ರು ಗಣಪತಿ ಅಗದಿ ಜೋರ್ ಕಾರ್ಯಕ್ರಮ ಮಾಡ್ರ ಕೊಡೋರು. ಇಲ್ಲೇ ಒಂದು ಕನ್ಯಾ ನೋಡ್ಬಿಡು. ನಾನು ಸ್ವಾಮಿ ಬಂದ ಹೆಂಗಿದ್ರು ದೇವ ಲಗ್ನ ಸುಜ್ರಂತೂ ದೇವ ತಾರಾಪದ ಚಂದ್ರಗಳ ಮಾಡ್ತಿಂತೀವಿ. ನನ್ನ ಮೊಮ್ಮಗಳು ಇದು ನೋಡಿ ಮಾಡ್ಕಣ ಒಳ್ಳೆ. ಮುಂದೆ ಏನಾಗ್ಬೇಕಂತ ಮಡಿಕ? ಮುಂದೆ ಏನಕ್ಕೆ ಹೋಗಿ ಹೇಳ. ಮುಂದೆ ಏನಕ್ಕೆ? ಪೊಲೀಸ್ ಹಾಕಿಯ, ಮಾಸ್ತರ್ ಹಾಕಿಯ, ಲಾಯರ್ ಹಾಕಿಯ, ಏನು DC ಹಾಕಿಯ? ಸುಮ್ಮನೆ ನೀವು ಹೇಳಿದ್ದೀರಿ. ನಾ ಹೇಳಿದ್ದೀನಿ ಇವಾಗದ ಹಂಗಾರೆ 2 ಮಕ್ಕಳು ತಂಗಿ ಆಗ. ನಾ ಹೇಳಿದ್ದಾಕ ಅಂತ ಆರ್ಮಿ ಹುಟ್ಟಿ ಕ್ಲಾಸ್ ಆಗಲಿ ಬರಲಿಕ್ಕಾಗಿ ಹೋಗ್ತೀನಿ. ಹಿಡಿ ಒಂದು ಕಾಣಿಕೆ ಕೊಡ್ತೀನಿ. ಇದ್ರಾಗ ನೋಟ್ಬುಕ್ ಪೆನ್ ತಗೋಬೇಕು.